ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆ ಯಾವತ್ತೂ ದೇವರು ಕೈ ಬಿಡೋದಿಲ್ಲ. ಯಾಕೆಂದರೆ ನೀವು ಶನಿ ಪರಮಾತ್ಮನ ಆಳ್ವಿಕೆಯಲ್ಲಿ ಇರೋರು. ನಿಮಗೆ ಈ ಕೇಳಲಿರುವ ಜ್ಯೋತಿಷ್ಯ ಏನನ್ನಿಸುತ್ತೆ? ಇದು ಕೇವಲ ಸುಳ್ಳೇನು ಅನ್ನಿಸ್ಬೋದು, ಬಟ್ ಇದು ಎಚ್ಚರಿಕೆ, ರಕ್ಷಣೆನೂ ಕೊಡುತ್ತೆ. ಕಳೆದ 15 ವರ್ಷಗಳಿಂದ ನಿಮ್ಮ ಮನೆಯ ಶಾಂತಿ, ನಿಮ್ಮ ಕುಟುಂಬದ ಒಗ್ಗಟ್ಟು, ನಿಮ್ಮ ಮನಸ್ಸಿನ ನೆಮ್ಮದಿ ಇದನ್ನೆಲ್ಲ ನಾಶ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಶ್ಚರ್ಯ ಏನು ಗೊತ್ತಾ? ಆ ವ್ಯಕ್ತಿ ಶತ್ರು ಅಲ್ಲ, ನಿಮ್ಮ ಅತ್ಯಂತ ಹತ್ತಿರದವನೇ ಅವನು. ಕುಂಭರಾಶಿಯವರು ಸ್ವಭಾವತಃ ತುಂಬ ಓಪನ್ ಮೈಂಡೆಡ್. ಯಾರನ್ನಾದರೂ ಸುಲಭವಾಗಿ ನಂಬಿಬಿಡುವ ಮನಸ್ಸು, ಸಾಫ್ಟ್ನೆಸ್ ಇವ್ರದ್ದು. ಯಾರನ್ನೇ ನೋಡಲಿ ಇವನು ನಮ್ಮವನೇ ಅನ್ನೋ ಒಂದು ಭಾವನೆ ನಿಮಗೆ ಒಮ್ಮೆ ಬಂದುಬಿಡ್ತಂದರೆ ಎಲ್ಲವನ್ನು ಕೂಡ, ನಿಮ್ಮ ಮನಸ್ಸಲ್ಲಿರೋದು ಎಲ್ಲವನ್ನು ಕೂಡ ಅವನಿಗೆ ಹಂಚ್ಕೊಂಡು ಬಿಡ್ತೀರ. ನಿಮ್ಮ ಪ್ಲ್ಯಾನ್ಸು, ನಿಮ್ಮ ವೀಕ್ನೆಸ್ಸು, ನಿಮ್ಮ ಫ್ಯಾಮಿಲಿ ಮ್ಯಾಟ್ರಸ್ಸು ಎಲ್ಲವನ್ನು ಕೂಡ. ಆದರೆ ಇದೇ ನಿಮ್ಮ ದೊಡ್ಡ ದುರ್ಬಲತೆ ಕೂಡ ಆಗ್ತಾಯಿದೆ. ನೀವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕುಂಭರಾಶಿಯಲ್ಲಿ ಜನಿಸಿದವರು ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಈ ನಕ್ಷತ್ರದ ಪ್ರಭಾವವನ್ನು ಹೊಂದಿರ್ತಾರೆ. ಈ ರಾಶಿಯವರ ಮನಸ್ಸು ಬಹಳ ಆಳವಾಗಿದ್ದು ಹೊರಗೆ ಕಾಮಾಗಿ ಇರುತ್ತೆ. ಒಳಗೆ 1000 ಯೋಚನೆಗಳು ಓಡಾಡ್ತಾ ಇರುತ್ತೆ, ಆದರೆ ಅವರು ತೋರಿಸ್ಕೊಳ್ಳೋದಿಲ್ಲ. ಆದರೆ ಒಳಗೊಳಗೆ ಎಲ್ಲ ಜಮಾಯಿಸ್ತಾ ಹೋಗ್ತಾನೆ ಇರುತ್ತೆ. ಅದನ್ನೇ ಕೆಲವು ಜನ ದುರುಪಯೋಗವನ್ನು ಮಾಡಿಕೊಳ್ತಾರೆ. ನಿಮ್ಮ ಜೀವನದಲ್ಲಿ ಏನೇ ಗೊಂದಲಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಫ್ಯಾಮಿಲಿ ಪ್ರಾಬ್ಲಮ್ಸು, ಫೈನಾನ್ಸಿಯಲ್ ಬ್ಲಾಕ್ಸು, ರಿಲೇಷನ್ಶಿಪ್ ಇಶ್ಯೂಸ್ ಬಂದಿದೇನೋ ಅದರಲ್ಲಿ ಒಂದು ಕಾಮನ್ ಪಾಯಿಂಟ್ ಇದೆ. ಅದೇ ಸ್ನೇಹಿತ ಅನ್ನೋ ಮುಖವಾಡ ಹಾಕಿಕೊಂಡಿರುವ ವ್ಯಕ್ತಿ. ಅವನು ನಿಮ್ಮ ಬಗ್ಗೆ ಎಲ್ಲವನ್ನು ಕೂಡ ತಿಳಿದಿದ್ದಾನೆ. ನಿಮ್ಮ ಸ್ಟ್ರೆಂತು ಏನು, ವೀಕ್ನೆಸ್ ಏನು ಅನ್ನೋದನ್ನು ಕೂಡ ಅವನಿಗೆ ಚೆನ್ನಾಗಿ ಅರ್ಥ ಆಗಿದೆ. ಸರಿಯಾದ ಸಮಯಕ್ಕೆ ನಿಮ್ಮ ನಿರ್ಧಾರಗಳು, ನಿಮ್ಮ ತಪ್ಪು ನಿರ್ಧಾರಗಳು ಏನು ತಗೊತಾ ಇದ್ದೀರಲ್ಲ ಅವನು ನೀವು ಸ್ಟಾಪ್ ಮಾಡಿ. ಕುಂಭರಾಶಿಯವರ ಇನ್ನೊಂದು ಲಕ್ಷಣ ಏನಂತಂದರೆ ಸೀಕ್ರೆಟ್ಸ್. ನೀವು ಎಲ್ಲವನ್ನು ಕೂಡ ಓಪನ್ ಆಗಿ ಹೇಳೋದಿಲ್ಲ. ಕೆಲವೊಂದು ವಿಷಯಗಳನ್ನು ಒಳಗೆ ಇಟ್ಕೊಂಡಿರ್ತೀರ. ಆದರೆ ಆ ಸೀಕ್ರೆಟ್ ಯಾರಿಗಾದರೂ ಗೊತ್ತಾದರೆ ಅದೇ ನಿಮ್ಮ ವಿರುದ್ಧ ಬಳಕೆಯಾಗುತ್ತೆ. ನೀವು ನಂಬಿ ಹೇಳಿದ ಒಂದೇ ಒಂದು ಮಾತು ನಿಮ್ಮ ಜೀವನಕ್ಕೆ ಬೆಂಕಿ ಹಚ್ಚುವ ಕಾರಣ ಕೂಡ ಆಗಬಹುದು. ನಿಮ್ಮ ಸ್ನೇಹ ವಲಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಹೊರಗೆ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತಾನೆ, ತುಂಬ ಸ್ವೀಟ್ ಅನಿಸುತ್ತೆ ನೋಡಿದರೆ. ಆದರೆ ಅವನು ಯಾವಾಗಲೂ ನಿಮ್ಮ ಡೌನ್ಫಾಲನ್ನು ನಿರೀಕ್ಷೆ ಮಾಡ್ತಾನೆ. ನಿಮ್ಮ ಏಳಿಗೆನ ಅವನು ಸಹಿಸೋದಿಲ್ಲ. ಪ್ರಮೋಷನ್ನು, ನಿಮ್ಮ ಗ್ರೋತು, ನಿಮ್ಮ ಸಂತೋಷ ಇವೆಲ್ಲ ಅವನಿಗೆ ನೋವು ಕೊಡುತ್ತೆ. ಅದಕ್ಕಾಗಿ ನಿಧಾನವಾಗಿ ನಿಮ್ಮ ವಿರುದ್ಧ ವಿಷವನ್ನು ತುಂಬ್ತಾ ಇದ್ದಾನೆ. ಕುಂಭರಾಶಿಯವರು ಒಂದು ವಿಷಯ ನೆನ್ಪಿಟ್ಕೊಂಬಿಡಿ, ಎಲ್ಲರೂ ನಿಮ್ಮನ್ನು ಪ್ಯೂರ್ ಅಂತ ಅಲ್ಲ, ನಿಮ್ಮಷ್ಟು ಪ್ಯೂರ್ ಅಂತಲ್ಲ, ನೀವು ಫರ್ಗಿವ್ ಮಾಡ್ತೀರಾ ಅಂತ ಎಲ್ಲರೂ ಡಿಸರ್ವ್ ಮಾಡಲ್ಲ. ಕೆಲವರು ನಿಮ್ಮ ಕ್ಷಮೆಯನ್ನು ನಿಮ್ಮ ಮೇಲೆ ಆಯುಧವಾಗಿ ಬಳಸ್ತಾರೆ. ಇವನು ಏನೂ ಹೇಳಲ್ಲ ಅನ್ನೋ ಒಂದು ಕೋಇನ್ಸಿಡೆನ್ಸ್ ಅವರಿಗೆ ಬಂದಾಗ ಅವರು ಇನ್ನಷ್ಟು ಹಾನಿಯನ್ನು ಮಾಡ್ತಾರೆ. ಈ ಸಮಯದಲ್ಲಿ ನೀವು ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ. ನಿಮ್ಮ ಪ್ಲ್ಯಾನ್ಸ್ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಮನಿ ಮ್ಯಾಟರ್ಸ್ ಆಗಲಿ, ಪ್ರಾಪರ್ಟಿ ವಿಚಾರ ಆಗಲಿ, ಇನ್ನು ಫ್ಯೂಚರ್ ಡಿಸಿಷನ್ಸ್ ಆಗಲಿ ಯಾವುದನ್ನು ಕೂಡ ಓಪನ್ ಆಗಿ ಹೇಳೋದಕ್ಕೆ ಹೋಗಬೇಡಿ. ಎಸ್ಪೆಷಲಿ ಫ್ರೆಂಡ್ ಅನ್ನೋ ಟ್ಯಾಗ್ ಮಾಡಿರ್ತಾರಲ್ಲ, ಹಾಕ್ಕೊಂಡಿರ್ತಾರಲ್ಲ ಅವ್ರ ಬಳಿ ನೀವು ಹೆಚ್ಚು ಮಾತನಾಡೋದಕ್ಕೆ ಹೋಗಬೇಡಿ. ಆದರೆ ಎಲ್ಲರೂ ಹಾಗಿರಲ್ಲ. ಸೈಲೆನ್ಸ್ ಈಸ್ ಯುವರ್ ಬಿಗ್ಗೆಸ್ಟ್ ಪ್ರೊಟೆಕ್ಷನ್. ಒಳ್ಳೆಯ ವಿಷಯ ಏನಂದರೆ ಕುಂಭರಾಶಿಯವರಿಗೆ ಈಗ ಸಮಯ ಬದಲಾಗ್ತಾ ಇದೆ. ನೀವು ಎಚ್ಚರ ವಹಿಸಿದರೆ ಮುಂದಿನ ದಿನಗಳಲ್ಲಿ ಜಾಬಲ್ಲಿ ಪ್ರಮೋಷನು, ಬಿಸ್ನೆಸ್ಸಲ್ಲಿ ಗ್ರೋತು, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ. ನಿಮ್ಮ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ನಿಧಾನವಾಗಿ ದೂರ ಆಗ್ತಿತ್ತಲ್ಲ, ಎಷ್ಟು ದಿನ ಇನ್ನು ಮುಂದೆ ಹತ್ತಿರ ಆಗುತ್ತೆ.
ಆದರೆ ಶತ್ರುವನ್ನು ನೀವು ಗುರುತಿಸದೇ ಇದ್ದರೆ ನೀವು ಅದರಲ್ಲೇ ಮುಳುಗೋಗ್ಬಿಡ್ತೀರ ಮತ್ತು ಅದು ರಿಪೀಟ್ ಆಗುತ್ತೆ. ದೇವರು ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾನೆ, ಎಲ್ಲರನ್ನೂ ನೀವು ನಂಬೋದಕ್ಕೆ ಹೋಗಬೇಡ. ನಿಮ್ಮ ಮನಸ್ಸಿನ ಮಾತನ್ನು ಕೇಳು, ನಿನ್ನ ಅಂತಃಕರಣದ ಮಾತನ್ನು ಕೇಳು. ನಿಮ್ಮ ಮನಸ್ಸು ಹೆವಿ ಆಗ್ತಿದೆಯೋ, ಯಾರ ಪ್ರೆಸರ್ ನಿಮಗೆ ಕನ್ಫ್ಯೂಷನ್ ಕೊಡ್ತಾ ಇದೆಯೋ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅದೇ ನಿಮ್ಮ ರಕ್ಷಣೆ. ಕೊನೆಗೆ ಒಂದು ಮಾತು ಹೇಳೋದಾದರೆ, ಕುಂಭರಾಶಿಯವರೇ, ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡೋನು ಎಲ್ಲೋ ಹೊರಗೆ, ಎಲ್ಲೋ ಇಲ್ಲ ಒಳಗೆ ಇದ್ದಾನೆ. ಸ್ನೇಹಿತನ ಮುಖವಾಡದಲ್ಲಿ ಅಪಾಯ ತರ್ತಾನೆ. ಇನ್ನು ಸಮಯ ಇದ್ದಾಗಲೇ ಎಚ್ಚರ ವಹಿಸಿ, ಇಲ್ದಿದ್ರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.